ಕಣ್ಣಲ್ಲೇ ಸರಿಯಾಗುತ್ತೆ ಅಪರೂಪದ ಕ್ಷಣ. ವೆರೈಟಿ ಕ್ಯಾಮೆರಾಗಳಿಗೆ ಸೋತ ಛಾಯಾಗ್ರಾಹಕರ ಮನ. ಕೋರಮಂಗಲದಲ್ಲಿ ದೇಶ ವಿದೇಶಗಳ ಕ್ಯಾಮೆರಾ ಪ್ರದರ್ಶನ. ಕ್ಯಾಮೆರಾ ಅಂದಾಕ್ಷಣ ಎಲ್ಲರ ಕಣ್ಣು ಅರಳುತ್ತೆ. ಸದಾ ನೆನಪಿನಲ್ಲಿಟ್ಟುಕೊಳ್ಳುವಂತಹ ಅಮೂಲ್ಯ ಕ್ಷಣಗಳನ್ನ ಸೆರೆ ಹಿಡಿಯುವ ಕ್ಯಾಮೆರಾ ಅಂದ್ರೆ ಯಾರಿಗ್ ತಾನೇ ಇಷ್ಟ ಇಲ್ಲ ಹೇಳಿ. ಕೋರಮಂಗಲದ ಒಳಾಂಗಣ ಸ್ಟೇಡಿಯಂಗೆ ಬಂದ್ರೆ ನಿಮಗಿಷ್ಟವಾದ ಕ್ಯಾಮೆರಾವನ್ನ ನೋಡಬಹುದು, ಅದರ ಸ್ಪೆಷಾಲಿಟಿ ಬಗ್ಗೆ ತಿಳ್ಕೋಬಹುದು. ಕರ್ನಾಟಕ ಛಾಯಾಗ್ರಾಹಕರ ಸಂಘದ ವತಿಯಿಂದ ಇಲ್ಲಿ ಕ್ಯಾಮೆರಾ ಪ್ರದರ್ಶನ ಏರ್ಪಡಿಸಲಾಗಿದೆ. ತಂತ್ರಜ್ಞಾನದ ಅಭಿವೃದ್ಧಿ ಜೊತೆಗೆ ಬಡ ಛಾಯಾಗ್ರಾಹಕರಿಗೆ ಪರಿಹಾರ ನೀಡುವ ಉದ್ದೇಶದಿಂದ ಛಾಯಾಗ್ರಾಹಕರ ಸಂಘ, ಸುವರ್ಣ ನ್ಯೂಸ್ ಮತ್ತು ಕನ್ನಡಪ್ರಭ ಪ್ರಾಯೋಜಕತ್ವದಲ್ಲಿ ಈ ಪ್ರದರ್ಶನವನ್ನ ಆಯೋಜಿಸಿದೆ. ಪ್ರದರ್ಶನದಲ್ಲಿ ಪಾಲ್ಗೊಂಡಿದ್ದ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ, ಕ್ರೀಡಾ ಸಚಿವ ಅಭಯ್ ಚಂದ್ರ ಜೈನ್ ತಮ್ಮ ಹಳೆಯ ನೆನಪುಗಳನ್ನ ಮೆಲುಕು ಹಾಕಿದ್ರು. ಆದರೆ ಹಿಂದಿನ ಫೋಟೋಗ್ರಫಿ ಇದೆಲ್ಲ ಅದು ನಮಗೆ ಜೀವನದಲ್ಲಿ ಯಾವತ್ತೂ ಕೂಡ ನೆನಪಿಡುವಂಥ ಕೆಲಸ. ನಾನು ಕಾರ್ಯಕ್ರಮದಲ್ಲಿ ಕೂಡ ಹೇಳಿದೆ, ನನ್ನ ಮನೆಯಲ್ಲಿ ನನ್ನ ಅಜ್ಜ ಅಜ್ಜಿ, ತಂದೆಯ ತಾಯಿ ತಂದೆ, ತಾಯಿಯ ತಾಯಿ ತಂದೆ, ತಾಯಿಯ ಮುತ್ತಜ್ಜ ಮುತ್ತಜ್ಜಿ ಎಲ್ಲ ಫೋಟೋಗಳು ನಾನು ಇಟ್ಟುಕೊಂಡಿದ್ದೇನೆ. ವಿವಿಧ ಬಗೆಯ ವಿಡಿಯೋ ಕ್ಯಾಮೆರಾ, ಟ್ರೈಪ್ಯಾಡ್, ವೆಬ್ ಕಾಸ್ಟಿಂಗ್, ಸಿಡಿಗಳು, ಥ್ರೆಡ್ ಫ್ರೇಮ್ ಎಲ್ಲವನ್ನ ಇಲ್ಲಿ ಪ್ರದರ್ಶನಕ್ಕಿಡಲಾಗಿದೆ. ಕ್ರೈನ್ ಕ್ಯಾಮೆರಾ, ರಿಮೋಟ್ ಕಂಟ್ರೋಲ್ ಕ್ಯಾಮೆರಾ, ಹೆಲಿಕಾಪ್ಟರ್ ಕ್ಯಾಮೆರಾ ನೋಡಿದವರೆಲ್ಲ ಫುಲ್ ಖುಷಿಯಾಗಿದ್ರು. ಅಂದಹಾಗೆ ರಾಜ್ಯದ ವಿವಿಧೆಡೆಯಿಂದ ಆಗಮಿಸಿದ 100ಕ್ಕೂ ಹೆಚ್ಚು ಛಾಯಾಗ್ರಾಹಕರು ಪ್ರದರ್ಶನದಲ್ಲಿ ಪಾಲ್ಗೊಂಡಿದ್ದಾರೆ. ಇಲ್ಲಿ ಕ್ಯಾಮೆರಾ ಬಗ್ಗೆ ಮಾಹಿತಿ ಕಾರ್ಯಾಗಾರವನ್ನ ಕೂಡ ನಡೆಸಲಾಗ್ತಾ ಇದೆ. ರಾಜ್ಯದ ಎಲ್ಲ ಛಾಯಾಗ್ರಾಹಕರಿಗೂ ಇಲ್ಲಿ ಅನುಕೂಲ ಇದೆ. ಇಲ್ಲಿ ಯಾವುದೇ ನಾವು ಒಂದು ಎಂಟ್ರಿ ಫೀ ಇಟ್ಟಿಲ್ಲ. ಇದು ಬರೀ ಪ್ರೊಫೆಷನಲ್ ಫೋಟೋಗ್ರಾಫರ್ಸ್ಗೋಸ್ಕರನೇ ಇದು ಮಾಡ್ತಿದ್ವಿ. ಅದರೊಳಗೆ ಅಮೆಚೂರ್ ಫೋಟೋಗ್ರಾಫರ್ಸು, ಪ್ರತಿಯೊಬ್ಬರು ಯಾರು ಬೇಕಾದ್ರೂ ಛಾಯಾಗ್ರಹಣ ಕ್ಷೇತ್ರದಲ್ಲಿ ಒಂದು ಇಂಟ್ರೆಸ್ಟ್ ಇರೋರು ಪ್ರತಿಯೊಬ್ಬರು ಬಂದು ಇಲ್ಲಿ ಪಾಲ್ಗೊಳ್ಬಹುದು. ಇದು ರಾಜ್ಯದ ಪ್ರತಿಯೊಬ್ಬ ಛಾಯಾಗ್ರಾಹಕರು, ನೆರೆ ರಾಜ್ಯದ ಛಾಯಾಗ್ರಾಹಕರು ಕೂಡ ಬರ್ತಾ ಇದ್ದಾರೆ ಇಲ್ಲಿ. ಅಲ್ಲಿ ಆ ಥರ ಇಲ್ಲಿ ನಾವು ವ್ಯವಸ್ಥೆ ಮಾಡಿದ್ದೀವಿ. 3 ದಿನಗಳ ಕಾಲ ಫೋಟೋಗ್ರಫಿ ಪ್ರದರ್ಶನ ಮೇಳ ನಡೆಯಲಿದೆ. ಉಚಿತ ಪ್ರವೇಶ ಇದ್ದು ವೀಕೆಂಡ್ನಲ್ಲಿ ಕ್ಯಾಮೆರಾ ಪರ್ಚೇಸ್ ಮಾಡೋಕೆ ನಿಮ್ಗೂ ಒಂದು ಅವಕಾಶ ಇದೆ. ಫೋಟೋ ಕ್ಲಿಕ್ ಮಾಡೋ ಚಾನ್ಸ್ ಅನ್ನ ಮಿಸ್ ಮಾಡ್ಕೋಬೇಡಿ. ಬೆಂಗಳೂರಿಂದ ಕ್ಯಾಮೆರಾ ಪರ್ಸನ್ ವಿನೋದ್ ಜೊತೆ ಮಮತಾ ಮರ್ಧಾಳ, ಸುವರ್ಣ ನ್ಯೂಸ್.